ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟಿನ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಲಿ ಖಮೇನಿಯ ಸಾವಿನ ನಂತರ ಅಷ್ಟೇ ದೊಡ್ಡದಾಗಿ ಸೌಂಡ್ ಮಾಡ್ತಾ ಇರುವಂತಹ ವಿಚಾರ ಅಲಿ ಲಾರಿಜಾನಿ ಸತ್ತಿದಾರಾ. ಇಸ್ರೇಲ್ ಹೇಳ್ತಾ ಇದೆ ಹೌದು, ಅಲಿ ಲಾರಿಜಾನಿ ಸತ್ತಿದ್ದಾರೆ, ನಾವು ಅವರನ್ನ ಕೊಂದಿದ್ದೀವಿ ಅಂತ. ಮೊದಲು ಇದಕ್ಕೆ ಸಂಬಂಧಪಟ್ಟಂತಹ ವರದಿಗಳು ಇಸ್ರೇಲ್ ಮಾಧ್ಯಮದಿಂದ ಹೊರಬರುತ್ತವೆ. ಅದಾದ ನಂತರ ಇಸ್ರೇಲ್ ರಕ್ಷಣಾ ಸಚಿವರು ಇಸ್ರೇಲ್ ದಾಳಿ ಒಂದರಲ್ಲಿ ಅಲಿ ಲಾರಿಜಾನಿ ಸಾವನ್ನಪ್ಪಿದ್ದಾರೆ ಅಂತ ದೃಢಪಡಿಸ್ತಾರೆ. ಬಟ್ ಯಾಕೆ ಅವರು ಅಷ್ಟು ಇಂಪಾರ್ಟೆಂಟ್ ಟಾರ್ಗೆಟ್ ಆಗಿದ್ರು? ಯಾಕೆಂತಂದ್ರೆ ಅವರು ಇರಾನ್ನ ಭದ್ರತಾ ಮುಖ್ಯಸ್ಥರು ಕೂಡ ಆಗಿದ್ರು. ದೇಶದ ಅಂದ್ರೆ ಇರಾನ್ನ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಲ್ಲಿ ಅವರು ಕೂಡ ಒಬ್ಬರು ಆಗಿದ್ರು. ಈಗ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೂಡ ಕ್ಲಾರಿಫೈ ಮಾಡಿದ್ದಾರೆ, ಇವತ್ತು ಬೆಳಗ್ಗೆ ನಾವು ಅಲಿ ಲಾರಿಜಾನಿಯನ್ನ ಸಾಯಿಸಿದೀವಿ. ಲಾರಿಜಾನಿ ರೆವಲ್ಯೂಷನರಿ ಗಾರ್ಡ್ಸ್ನ ಬಾಸ್ ಆಗಿದ್ದ. ಅವರದೊಂಥರ ಗ್ಯಾಂಗ್ಸ್ಟರ್ಗಳ ಗುಂಪು. ಅವರ ಜೊತೆಗೆ ಬಸೇಜ್ ಕಮಾಂಡರ್ ಅನ್ನ ಕೂಡ ನಾವು ಕೊಂದಿದ್ದೀವಿ. ಇವರು ಟೆಹರಾನ್ ಅದೇ ರೀತಿ ಬೇರೆ ಬೇರೆ ನಗರಗಳಲ್ಲಿ ಜನರ ಮೇಲೆ ಭಯವನ್ನ ಹುಟ್ಟಿಸ್ತಾ ಇದ್ರು. ನಾವು ವಾಯುಪಡೆಯ ವಿಮಾನ ಅದೇ ರೀತಿ UAVಗಳ ಮೂಲಕ ಕಾರ್ಯಾಚರಣೆಯನ್ನು ನಡೆಸಿ ಆತನನ್ನ ಮುಗಿಸಿದೀವಿ. ಆ ಮೂಲಕ ಇರಾನ್ ಈ ಒಂದು ಆಡಳಿತ ದುರ್ಬಲಗೊಳಿಸಿ ಇರಾನ್ ಜನರಿಗೆ ಅವರ ಆಡಳಿತವನ್ನ ಕೆಡವೋದಕ್ಕೆ, ನಾಶ ಮಾಡೋದಕ್ಕೆ ನಾವು ಅವಕಾಶವನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಯಾರು ಹೇಳ್ತಾ ಇರುವಂತದ್ದು? ನೆತನ್ಯಾಹು ಹೇಳ್ತಾ ಇರುವಂತದ್ದು. ಇಸ್ರೇಲ್ ಹೇಳೋ ಪ್ರಕಾರ ಅಲಿ ಲಾರಿಜಾನಿ ತಮ್ಮ ಮಗನ ಜೊತೆಗೆ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಅಡಗಿ ಕೂತಿದ್ರು, ಆಗ ಅವರನ್ನ ಗುರಿಯಾಗಿಸಿ ಕೊಲ್ಲಲಾಗಿದೆ. ಇಸ್ರೇಲ್ ನಾಯಕರು ಇದನ್ನು ಒಂಥರ ಅತ್ಯಂತ ದೊಡ್ಡ ಸಾಧನೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅಲಿ ಲಾರಿಜಾನಿಯನ್ನ ಕೊಂದಿದ್ದು ಇರಾನ್ನ ಒಂದು ದೊಡ್ಡ ಪವರ್ ಹೌಸ್ ಅನ್ನೇ ದುರ್ಬಲಗೊಳಿಸಿದ ಹಾಗೆ ಅಂತ ಹೇಳಲಾಗ್ತಾ ಇದೆ. ಓಕೆ, ಇಲ್ಲಿ ಇಸ್ರೇಲ್ ಹೇಳ್ತಾ ಇದೆ ನಾವು ಅವರನ್ನ ಎಲಿಮಿನೇಟ್ ಮಾಡಿದ್ವಿ. ಇವನ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದು ಸುದ್ದಿ ಆಗ್ತಾ ಇದೆ. ಆದರೆ ಇದರ ಬಗ್ಗೆ ಇರಾನ್ ಏನ್ ಹೇಳ್ತಾ ಇದೆ? ಇರಾನ್ ಇಲ್ಲಿವರೆಗೂ ಕೂಡ ಅಲಿ ಲಾರಿಜಾನಿ ಸಾವನ್ನ ದೃಢಪಡಿಸಿಲ್ಲ, ಹೌದು ಅಂತ ಹೇಳಲಿಲ್ಲ. ಅಟ್ ದಿ ಸೇಮ್ ಟೈಮ್ ಇಲ್ಲ, ಇಸ್ರೇಲ್ ಹೇಳ್ತಾ ಇರುವಂತದ್ದು ಸುಳ್ಳು ಅಂತ ಅದನ್ನ ನಿರಾಕರಿಸೂ ಇಲ್ಲ. ಯಾವುದೇ ಅಧಿಕೃತ ಪ್ರಕಟಣೆ ಕೂಡ ಇರಾನ್ ಕಡೆಯಿಂದ ಬಂದಿಲ್ಲ. ಆದ್ರೆ ಒಂದು ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂತಂದ್ರೆ, ಇರಾನ್ ಮಾಧ್ಯಮಗಳೊಂದು ಹ್ಯಾಂಡ್ ರಿಟನ್ ಪೇಪರ್ ಅನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಇದು ಅಲಿ ಲಾರಿಜಾನಿಯ ಬರೆದಿರೋದು ಅಂತ ಹೇಳಲಾಗ್ತಾ ಇರುವಂತ ಒಂದು ಹ್ಯಾಂಡ್ ರಿಟನ್ ಪೇಪರ್. ಏನು ಬರೆದಿದ್ದಾರೆ ಅದರಲ್ಲಿ? IRIS ಡೇನಾ ಹಡಗಲ್ಲಿ ಸಾವನ್ನಪ್ಪಿದಂತಹ ನೌಕಾಪಡೆಯ ಯೋಧರನ್ನ ಹೊಗಳಿದ್ದಾರೆ. ಆಮೇಲೆ ದೇವರ ಹೆಸರಲ್ಲಿ ಒಂಥರ ಜನರನ್ನ ಪ್ರಚೋದನೆ ಮಾಡುವಂತಹ ಕೆಲಸವನ್ನ ಆ ಒಂದು ಲೆಟರ್ ಅಲ್ಲಿ ಮಾಡಿದ್ದಾರೆ. ಬಟ್ ತಮ್ಮ ಸ್ಥಿತಿಯ ಬಗ್ಗೆ ಅದರಲ್ಲಿ ಒಂದು ಪದವನ್ನು ಕೂಡ ಬರ್ಕೊಂಡಿಲ್ಲ. ವೀಕ್ಷಕರೇ, ಹಾಗಾದ್ರೆ ಇಲ್ಲಿ ಯಾಕೆ ಇಷ್ಟು ದೊಡ್ಡ ವಿಚಾರ ಆಗ್ತಾ ಇದೆ? ಅಲಿ ಲಾರಿಜಾನಿ ನಿಜವಾಗ್ಲೂ ಯಾರು? ಇವರು ಇರಾನ್ನ ಟಾಪ್ ಸ್ಟ್ರಾಟಜಿಸ್ಟ್, ಸುಪ್ರೀಂ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಕಾರ್ಯದರ್ಶಿ, ಮಾಜಿ ನ್ಯೂಕ್ಲಿಯರ್ ಮಾತುಕತೆ ಪ್ರತಿನಿಧಿ, 12 ವರ್ಷಗಳ ಕಾಲ ಇರಾನ್ ಸಂಸತ್ ಸ್ಪೀಕರ್ ಆಗಿರ್ತಾರೆ. ಅತಿ ಮುಖ್ಯವಾಗಿ ಅವರು ಒಂದು ಶಕ್ತಿಶಾಲಿ ಕುಟುಂಬದ ಭಾಗ ಅಂತ ಇರಾನ್ನಲ್ಲಿ. ಅವರ ಕುಟುಂಬವನ್ನ ಇರಾನ್ನ ಕೆನಡಿ ಕುಟುಂಬ ಅಂತ ಹೋಲಿಸಲಾಗತ್ತೆ. ಜಸ್ಟ್ ಲೈಕ್ ಅಲಿ ಖಮೇನಿ, ಅಲಿ ಲಾರಿಜಾನಿ ಕೂಡ ದ ಮೋಸ್ಟ್ ಪವರ್ಫುಲ್ ವ್ಯಕ್ತಿ ಆಗಿದ್ರು. ಲಾರಿಜಾನಿ ವ್ಯಕ್ತಿತ್ವನೇ ಒಂಥರ ಡಿಫ್ರೆಂಟ್, ಒಂದು ವಿಚಿತ್ರ ಕಾಂಬಿನೇಷನ್. ಇಮ್ಯಾನ್ಯುಯಲ್ ತತ್ವಜ್ಞಾನಿ ಕೂಡ ಹೌದು, ಅಗತ್ಯ ಬಿದ್ರೆ ಹಾರ್ಡ್ ಲೈನರ್ ಕೂಡ ಹೌದು. ಅಂದ್ರೆ ಕಠಿಣ ನಿಲುವಿನ ವ್ಯಕ್ತಿ, ಅಥವಾ ಏನ್ ಹೇಳ್ಬಹುದು, ಸಡ್ಡು ಬೆಳೆದಂತಹ ನಾಯಕ ಅಂತ ಹೇಳ್ತಾರಲ್ವಾ, ಹಾಗೆ ಒಂದು ಕಟ್ಟುನಿಟ್ಟಿನ ಅಭಿಪ್ರಾಯ ಹೊಂದಿರುವಂತಹ ವ್ಯಕ್ತಿ. ಇನ್ನು ಕೆಲವೊಂದು ಬಾರಿ ಬೇಕಾದಾಗ ಒಪ್ಪಂದಗಾರ ಕೂಡ ಆಗ್ತಾ ಇದ್ರು. ಅಂದ್ರೆ ಒಟ್ಟಾರೆಯಾಗಿ ಯುದ್ಧ, ಶಾಂತಿ ಎರಡನ್ನ ಕೂಡ ಮಾಡಬಲ್ಲಂತಹ, ಮಾತಾಡಬಲ್ಲಂತಹ ಕೆಲವು ವ್ಯಕ್ತಿಗಳಲ್ಲಿ ಅಲಿ ಲಾರಿಜಾನಿ ಕೂಡ ಒಬ್ಬರಾಗಿದ್ರು. ಹಾಗಾಗಿ ಅಲಿ ಲಾರಿಜಾನಿ ನಿಜವಾಗ್ಲೂ ಸತ್ತಿದ್ರೆ ಅದು ಇರಾನ್ಗೆ ಭಾರೀ ದೊಡ್ಡ ಹೊಡೆತ, ತೀರಾ ಒಂದು ವರ್ಸ್ಟ್ ನ್ಯೂಸ್ ಆಗುತ್ತೆ ಇರಾನ್ಗೆ ಇದು. ಯಾಕಂದ್ರೆ ಇರಾನ್ ಈಗಾಗಲೇ ಈ ಯುದ್ಧದಲ್ಲಿ ಕಂಗಾಲಾಗಿ ಹೋಗ್ಬಿಟ್ಟಿದೆ. ಅಲಿ ಖಮೇನಿ ಸೇರಿದ ಹಾಗೆ ಒಂದಷ್ಟು ಟಾಪ್ ಉನ್ನತ ಮಟ್ಟದ ಜನರಲ್ಗಳನ್ನ ಅವ್ರು ಈಗಾಗಲೇ ಕಳ್ಕೊಂಡಿದ್ದಾರೆ. ಇಡೀ ವ್ಯವಸ್ಥೆ ಇವತ್ತು ಶಾಕ್ ಅಲ್ಲಿದೆ. ಸೊ ಇಂತಹ ಗೊಂದಲಗಳ ಮಧ್ಯ, ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಅಲಿ ಲಾರಿಜಾನಿ, ನಾನು ಆಗ್ಲೇ ಹೇಳಿದ ಹಾಗೆ ಅವರೊಬ್ಬರು ಪವರ್ ಹೌಸ್ ತರ ಆಗಿದ್ರು. ಅವರು ಇಲ್ಲ ಅಂತಂದ್ರೆ ಅಲಿ ಖಮೇನಿಯ ಸಾವಿನಿಂದ ಆಲ್ರೆಡಿ ಖಾಲಿ ಆಗಿರುವಂತಹ ಒಂದು ಜಾಗ ಮತ್ತೆ ಖಾಲಿ ಆಗಿಬಿಡತ್ತೆ. ಬಟ್ ಇವರ ನಂತರ ಬರುವಂತವರು ನೋ ಡೌಟ್ ಇನ್ನಷ್ಟು ಕಠಿಣರಾಗಿರ್ತಾರೆ. ಬಟ್ ಈ ಒಂದು ಲಾಸ್ ಇರಾನ್ ಪಾಲಿಗೆ ಬಹಳ ಸ್ವೀಕಾರ ಮಾಡೋದಕ್ಕೆ ಕಷ್ಟ ಆಗತ್ತೆ. ಹಾಗಾದ್ರೆ ಈಗ ಅಲಿ ಲಾರಿಜಾನಿ ಸಾವಿನ ವಿಚಾರವಾಗಿ ಇಸ್ರೇಲ್ ಹೇಳಿಕೆಯನ್ನ ಹೇಗೆ ನಾವು ದೃಢಪಡಿಸಬಹುದು, ಹೇಗೆ ಕ್ಲಾರಿಫೈ ಮಾಡ್ಕೊಳ್ಬಹುದು? 3 ವಿಚಾರಗಳನ್ನ ಗಮನಿಸಿ ನಾವು ಇದನ್ನ ದೃಢಪಡಿಸಬಹುದು.
ಪಾಯಿಂಟ್ ನಂಬರ್ 1 ಅವರ ಇರಾನ್ ಮಾಧ್ಯಮಗಳ ಮೂಲಕ ಘೋಷಣೆಯನ್ನು ಮಾಡಿದ್ರೆ, ಪಾಯಿಂಟ್ ನಂಬರ್ 2 ಅಂತ್ಯಕ್ರಿಯೆ ಕಾರ್ಯಕ್ರಮ, ಪಾಯಿಂಟ್ ನಂಬರ್ 3 ಉನ್ನತ ನಾಯಕರಿಂದ ಅಲಿ ಲಾರಿಜಾನಿಯ ವಿಚಾರವಾಗಿ ಹೇಳಿಕೆ. ಸೊ ಈ 3ರಲ್ಲಿ ಯಾವುದೂ ಕೂಡ ಶೀಘ್ರದಲ್ಲಿ ಆಗದೆ ಇದ್ರೆ 2 ಪಾಸಿಬಿಲಿಟೀಸ್ ಇದೆ. ಒಂದು, ಅವರು ಇನ್ನೂ ಬದುಕಿದ್ದಾರೆ, ಇರಾನ್ ತನ್ನ ಸಮಯಕ್ಕೋಸ್ಕರ ಕಾಯ್ತಾ ಇದೆ. ಆಪ್ಷನ್ ನಂಬರ್ 2, ಅಲಿ ಲಾರಿಜಾನಿ ಸತ್ತಿದ್ದಾರೆ, ಇರಾನ್ ಪರಿಸ್ಥಿತಿಯನ್ನು ನಿಯಂತ್ರಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಇದರ ಮಧ್ಯದಲ್ಲಿ ಮೊಜ್ತಬಾ ಖಮೇನಿ ಅವರ ಬಗ್ಗೆ ಕೂಡ ಬಹಳಷ್ಟು ವದಂತಿಗಳು ಹರಿದಾಡ್ತಾ ಇದೆ. ಅಲಿ ಖಮೇನಿ ಸಾವಿನ ನಂತರ ಆತನ ಪುತ್ರ ಮೊಜ್ತಬಾ ಖಮೇನಿಯನ್ನ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಅಂತ ಹೇಳಲಾಗ್ತಾ ಇದೆ. ಆದರೆ ಇಲ್ಲಿವರೆಗೂ ಕೂಡ ಆತ ಎಲ್ಲೂ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ. ಕೆಲವರು ಆತ ಗಾಯಗೊಂಡಿದ್ದಾರೆ ಅಂತ ಹೇಳ್ತಾರೆ, ತಮ್ಮ 2 ಕಾಲನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ವತಃ ಅವ್ರು ಹೇಳ್ತಾರೆ, ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಕೋಮಾದಲ್ಲಿ ಇದ್ದಾರೆ. ಇನ್ನು ಕೆಲವರು ಹೇಳ್ತಾರೆ ಇಲ್ಲ, ಅವರು ಅಡಗಿ ಕೂತಿದ್ದಾರೆ. ಇನ್ನೂ ಒಂದಷ್ಟು ಮಂದಿ ಹೇಳ್ತಾರೆ ಇಲ್ಲ, ಅವರನ್ನ ರಷ್ಯಾಗೆ ಕರ್ಕೊಂಡು ಹೋಗಿದ್ದಾರೆ ಅಂತ. ಇಲ್ಲಿ ಒಂದು ವರದಿಯ ಪ್ರಕಾರ ಮೊಜ್ತಬಾ ಖಮೇನಿ ದಾಳಿಯಲ್ಲಿ ಗಾಯಗೊಂಡ ನಂತರ ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಗೆ ಸಹಾಯವನ್ನ ಮಾಡ್ತಾರೆ, ಅವರನ್ನ ಚಿಕಿತ್ಸೆ ಸಲುವಾಗಿ ರಷ್ಯಾಗೆ ಕರ್ಕೊಂಡು ಹೋಗಿದ್ದಾರೆ. ಇದನ್ನ ನಾವು ದೃಢಪಡಿಸೋದಕ್ಕಂತೂ ಸಾಧ್ಯ ಇಲ್ಲ, ಆದ್ರೆ ಚರ್ಚೆ ಮಾತ್ರ ಬಹಳ ಜೋರಾಗಿ ಆಗ್ತಾ ಇದೆ. ಟ್ರಂಪ್ ಅಂತೂ ಇತ್ತೀಚೆಗೆ ಸತ್ಯ ಹೋಗಿದ್ದಾರೆ ಅನ್ನೋ ರೀತಿ ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಆದ್ರೆ ಯಾರು ಕೂಡ ಇರಾನ್ ಸೇರಿದ ಹಾಗೆ ಯಾರು ಕೂಡ ಅವರು ಸಂಪೂರ್ಣ ಆರೋಗ್ಯದಲ್ಲಿ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಬೆಂಜಮಿನ್ ನೆತನ್ಯಾಹು ವಿಚಾರದಲ್ಲಿ ಅವರು ಸತ್ತಿದ್ದಾರೆ ಅಂತ ಒಂದಷ್ಟು ವದಂತಿಗಳು ಹರಡಿದಾಗ, ಸೋಷಿಯಲ್ ಮೀಡಿಯಾದಲ್ಲಿ ಅಂತಹ ನ್ಯೂಸ್ಗಳು ಬಂದಾಗ ಸ್ವತಃ ಬೆಂಜಮಿನ್ ನೆತನ್ಯಾಹು ತಮ್ಮ ಅಕೌಂಟ್ ಅಲ್ಲಿ ಒಂದಷ್ಟು ವಿಡಿಯೋಗಳನ್ನ ಪೋಸ್ಟ್ ಮಾಡಿ ಕ್ಲಾರಿಫೈ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಇಲ್ಲ, ನಾನು ಬದುಕಿದ್ದೀನಿ ಅಂತ ಒಂದಷ್ಟು ವಿಡಿಯೋಗಳನ್ನು ನಿರಂತರವಾಗಿ ಪೋಸ್ಟ್ ಮಾಡ್ತಾ ಹೋದ್ರು, ಸಾರ್ವಜನಿಕವಾಗಿ ಕಾಣಿಸ್ಕೊಂಡ್ರು. ಆದ್ರೆ ಈ ವಿಚಾರದಲ್ಲಿ ನೋಡಿದ್ರೆ ಇಲ್ಲ, ಇವ್ರುಗಳು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಹಾಗಾಗಿ ಇದೊಂಥರ ಸಸ್ಪೀಷಿಯಸ್ ತರ ಕಾಣಿಸ್ತಾ ಇದೆ. ಮೊಜ್ತಬಾ ಖಮೇನಿ ಇಲ್ಲಿವರೆಗೂ ಕೂಡ ಸಾರ್ವಜನಿಕವಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ ಮೊನ್ನೆ ಆ ದಾಳಿಯ ನಂತರ. ಇನ್ನು ಇರಾನ್ ಮಾಧ್ಯಮಗಳು ಕೂಡ ಅಷ್ಟೇ ಅವರ ಹಿಂದಿನ ಫೋಟೋಗಳನ್ನ ಮಾತ್ರ ಬಳಸ್ಕೊಳ್ತಾ ಇದೆ. ಮೊಜ್ತಬಾ ಖಮೇನಿ ನಿಜವಾಗ್ಲೂ ಬದುಕಿದ್ರೆ ಅಟ್ಲೀಸ್ಟ್ ಒಂದು ಹೇಳಿಕೆ ಆದ್ರೂ ಕೊಡ್ಬೋದಿತ್ತು, ಒಂದು ವಾಯ್ಸ್ ನೋಟ್. ಏನು ಕೂಡ ಅವರ ಕಡೆಯಿಂದ ಬಂದಿಲ್ಲ. ಹಾಗಾಗಿ ಆ ವಿಚಾರವಾಗಿ ಡೌಟ್ ಅಂತೂ ಇದೆ. ಹೀಗಾಗಿ ಇವತ್ತಿನ ಇರಾನ್ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಒಂದು ಕಡೆ ಯುದ್ಧ ಅಂತೂ ಆಗ್ತಾ ಇದೆ ಜೋರಾಗಿ, ಇನ್ನು ಅಲಿ ಲಾರಿಜಾನಿ ಸತ್ತಿದ್ದಾರೆ ಅನ್ನುವಂಥ ಸುದ್ದಿ, ಮತ್ತೊಂದು ಕಡೆ ಮೊಜ್ತಬಾ ಖಮೇನಿ ಇರಾನ್ನ ಸುಪ್ರೀಂ ಲೀಡರ್ ಕಾಣೆಯಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇರಾನ್ ನಾಯಕತ್ವ ಒಂಥರ ತೀವ್ರ ಸಂಕಷ್ಟದಲ್ಲಿದೆ, ಒಂದು ತೀವ್ರ ಪರೀಕ್ಷೆಯನ್ನ ಫೇಸ್ ಮಾಡ್ತಾ ಇದೆ ಅಂತ ಹೇಳಬಹುದು. ಈಗ ಇರುವಂತಹ ದೊಡ್ಡ ಪ್ರಶ್ನೆ, ಇಲ್ಲಿ ಯಾರು ಸತ್ತಿದ್ದಾರೆ ಅಂತ ಹೇಳೋದಕ್ಕಿಂತ ಈಗ ಇರಾನ್ನಲ್ಲಿ ನಿಯಂತ್ರಣ ಯಾರ ಕೈಯಲ್ಲಿದೆ, ಯಾರು ಲೀಡ್ ಮಾಡ್ತಾ ಇದ್ದಾರೆ. ಲೀಡ್ ಮಾಡಬೇಕಾಗಿದ್ದಂಥವ್ರು ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇಲ್ಲ, ಬದುಕಿದ್ದಾರೆ ಅನ್ನುವಂಥದ್ದೇ ಡೌಟು. ಹಾಗಿರುವಾಗ ಯಾರು ಲೀಡ್ ಮಾಡ್ತಾ ಇದ್ದಾರೆ, ಮುಂದೆ ಇರಾನ್ನ ಪರಿಸ್ಥಿತಿ ಏನಾಗುತ್ತೆ ನೋಡೋಣ ಏನಾಗುತ್ತೆ ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.